ತಮಗೆಲ್ಲ ಗೊತ್ತಿರೋ ಹಾಗೆ ನಾಳೆ 7ನೇ ತಾರೀಕು ನಡೀತಕ್ಕಂಥ ಈ ಲೋಕಸಭಾ ಚುನಾವಣೆಯ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿರ್ತಕ್ಕಂಥ ಮೃಣಾಲ್ ಹೆಬ್ಬಾಳ್ಕರ್ ಅವರಿಗೆ ನಿಮ್ಮೆಲ್ಲರ ಮತಗಳನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕು ಅಂತ ಹೇಳಿ ನಾವೆಲ್ಲರೂ ಇವತ್ತು ವಿನಂತಿಯನ್ನು ಮಾಡ್ಕೊಳ್ಳಿಕ್ಕೆ ನಿಮ್ಮ ಮುಂದೆ ಬಂದಿದ್ದೀವಿ. ನಮಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ನೀವೆಲ್ಲರೂ ಕಂಕಣಬದ್ಧರಾಗಬೇಕು. ನಿಮ್ಮ ಅಮೂಲ್ಯವಾಗಿರ್ತಕ್ಕಂಥ ಮತಗಳನ್ನು ಅವರಿಗೆ ದಯಪಾಲಿಸಬೇಕು ಅಂತ ಮತಗಳನ್ನು ಕೇಳಲಿಕ್ಕೆ ನಮಗೆ ನೈತಿಕ ಹಕ್ಕಿದೆ. ಕಾರಣ ಏನಂದರೆ ನಾವು ಚುನಾವಣೆಯ ಪೂರ್ವದಲ್ಲಿ ಏನು ಈ ರಾಜ್ಯದ ಜನತೆಗೆ ಭರವಸೆಯನ್ನು ಕೊಟ್ಟಿದ್ದೀವಿ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರೆ 5 ಯೋಜನೆಗಳನ್ನು ನಾವು ಜಾರಿಗೆ ತರ್ತೀವಿ ಅಂತ ಹೇಳಿದ್ದೀವಿ. ಇವತ್ತು 5 ಯೋಜನೆಗಳನ್ನು ಇವತ್ತು ಜಾರಿಗೆ ತಂದಿದ್ದೀವಿ. ಅದರಿಂದ ನಮಗೆ ಮತಗಳನ್ನು ಕೇಳಲಿಕ್ಕೆ ನೈತಿಕ ಹಕ್ಕಿದೆ. ಆದರೆ ಭಾರತೀಯ ಜನತಾ ಪಕ್ಷದವರಿಗೆ ಈ ಚುನಾವಣೆಯಲ್ಲಿ ಮತಗಳನ್ನು ಕೇಳುವಂಥ ನೈತಿಕ ಹಕ್ಕಿಲ್ಲ. ಇವತ್ತು ಅವರು ನೈತಿಕ ಹಕ್ಕನ್ನು ಕಳ್ಕೊಂಡಿದ್ದಾರೆ. ಕಾರಣ ಏನಂತಂದರೆ 2014ನೇ ಇಸ್ವಿಯಕ್ಕಿಂತ ಪೂರ್ವದಲ್ಲಿ ಅವರು ಎಲ್ಲ ಕಡೆ ಹೇಳಿದರು. ಏನು ಹೇಳಿದ್ರು ಅಂದರೆ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾದರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸನ್ನು ನೆನಸು ಮಾಡ್ತಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸಿತ್ತು ಗಂಗಾ ನದಿಯನ್ನು ತಂದು ಕಾವೇರಿಗೆ ಬಿಡೋದು, ಕಾವೇರಿ ನದಿ ತಂದು ಕೃಷ್ಣೆಗೆ ಬಿಡೋದು, ಕೃಷ್ಣೆಯ ತಂದು ಘಟಪ್ರಭಾ ನದಿಗೆ ಜೋಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂತಕ್ಕಂಥ ಭರವಸೆಯನ್ನು ಅವತ್ತು ಕೊಟ್ಟಿದ್ರು. ಅದರ ಜೊತೆಗೆ ಇನ್ನೊಂದು ಭರವಸೆಯನ್ನು ಕೊಟ್ಟಿದ್ರು. ಬಹುಶಃ ನೀವೆಲ್ಲ ಕೇಳಿದ್ದೀರಿ, ರೈತರ ಆದಾಯವನ್ನು ದ್ವಿಗುಣ ಮಾಡ್ತೀವಿ ಅಂತ ಹೇಳಿ. ಅದರ ಜೊತೆಗೆ ಬೆಲೆ ಏರಿಕೆಯನ್ನು ನಿಯಂತ್ರಣ ಮಾಡ್ತೀವಿ ಅಂತ ಹೇಳಿದ್ರು. ಅದರ ಜೊತೆಗೆ ಅವರು ಇನ್ನೊಂದು ಹೇಳಿದ್ರು, ಭಾರತ ದೇಶದಲ್ಲಿರ್ತಕ್ಕಂಥ ರಾಜಕಾರಣಿಗಳು, ಅಧಿಕಾರಿಗಳು, ಉದ್ಯಮಿಗಳು ಇವರೆಲ್ಲರೂ ಕೂಡ ತಮ್ಮ ಹಣವನ್ನು ವಿದೇಶದಲ್ಲಿ ಸ್ವಿಸ್ ಬ್ಯಾಂಕಿನಲ್ಲಿ ಇಟ್ಟಿದ್ದಾರೆ. ಆ ಹಣವನ್ನು ವಾಪಸ್ ನಮ್ಮ ದೇಶಕ್ಕೆ ತರ್ತೀವಿ ಅಂತ. ಇದನ್ನು ಭಾಳ ಚೆನ್ನಾಗಿ ಒಬ್ರು ಹೇಳ್ತಾ ಇದ್ರು. ಅವರು ಸಂಘ ಪರಿವಾರದವರು, ಸೂಲಿಬೆಲೆ ಚಕ್ರವರ್ತಿ ಅಂತ ಹೇಳಿ. ಬಹುತೇಕ ನಿಮ್ಮ ಗೋಕಾಕಕ್ಕೆ ಬಂದಿರಬೇಕಲ್ಲ, ಅವರು ಬಂದಿರ್ತಾರೆ. ಆ ಸೂಲಿಬೆಲೆ ಚಕ್ರವರ್ತಿ ಅವ್ರು ಹೇಳ್ತಾ ಇದ್ರು, ಭಾಳ ಅದ್ಭುತವಾಗಿ ಮಾತಾಡೋರು. ನಮಗೆಲ್ಲ ಹೇಳ್ತಿದ್ರು ಅವತ್ತು, ನಾವು ಅಲ್ಲೇ ಇದ್ದೀವಿ ಅವಾಗ. ಸಿದ್ಲಿಂಗ ಹೆಂಗೆ ಹೇಳ್ತಿದ್ರು ಅಂದ್ರೆ, ಆ ವಿದೇಶದಾಗಿಂದ ಹಣ ತಗೊಂಡು ಬಂದರೆ ಎಷ್ಟು ಹಣ ಆಯ್ತಂದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ಒಟ್ಟು ಸಾಲವನ್ನು ಏಕಕಾಲಕ್ಕ ತುಂಬಿಬಿಟ್ರು ಸಹಿತ ಇನ್ನೂ ಹಣ ಉಳಿತದ ಅಂತನವ್ರು. ನಾವು ಕೆಳಕೂತ್ ಕೇಳೋರು, ಇನ್ನೂ ಎಷ್ಟು ಉಳಿತದ ಹಣ ಅಂತ ಹೇಳಿ. ಅವಾಗ ಸೂಲಿಬೆಲೆ ಅವ್ರು ಹೇಳೋರು, ಈ ದೇಶದ ಸಾಲವನ್ನು ತುಂಬಿದ ಮೇಲೆ ಎಷ್ಟು ಹಣ ಉಳಿತದೆ ಅಂದರೆ ಭಾರತ ದೇಶದಲ್ಲಿರ್ತಕ್ಕಂಥ ಎಷ್ಟು ರಸ್ತೆಗಳಿದಾವಲ್ಲ ಆ ಎಲ್ಲ ರಸ್ತೆಗಳ ಮೇಲೆ ಬಂಗಾರದ ತಗಡ ಹೊಡೆದ್ರೂ ಸಹಿತ 200 ರೂಪಾಯಿ ಉಳಿತದ ಅಂತ ಹೇಳೋರು. ಇನ್ನೂ ಎಷ್ಟು ಉಳಿತದ ಅಂತ ಕೇಳಿದಾಗ ಅವ್ರು ಹೇಳೋರು, 5 ವರ್ಷ ನಮ್ಮ ದೇಶದ ಬಜೆಟ್ ಮಾಡೋದೇ ಅವಶ್ಯಕತೆ ಇಲ್ಲ ಅಂತ. ನಾವೆಲ್ಲ ಕೂತು ಹಂಗಾದ್ರೆ ಬೇಗ ಅವ್ರನ್ನ ಕರ್ಕೊಂಡು ಬಂದು ಗುಜರಾತದಿಂದ
ಆವಾಗ ಇನ್ನೊಂದು ಹೇಳ್ತಿದ್ರು ಅವರು, ಏನು ಈ ದೇಶದಲ್ಲಿರ್ತಕ್ಕಂಥ ಹಣದುಬ್ಬರ, ಪೆಟ್ರೋಲು, ಡೀಸೆಲು, ಗ್ಯಾಸು ಇವೆಲ್ಲವೂ ಕೂಡ ಗಗನಕ್ಕೇರಿದಾವೆ. ಇದನ್ನೆಲ್ಲವನ್ನು ದರವನ್ನು ಇಳಿಸಬೇಕಾದ್ರೆ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಬೇಕು. ಅವಾಗ ಇಡೀ ದೇಶದ ಜನ ಒಪ್ಕೊಂಡ್ರು, ಅವರನ್ನು ತಂದು ಕೂಡಿಸಿದ್ರು. ಅವಾಗ ಕೂಡಿಸಿದ ಮೇಲತ್ತ ಸಂಗಮೇಶ್ ಅಲ್ಲೇ ಶಿವಮೊಗ್ಗದವ್ರು, ಆ ಯಡಿಯೂರಪ್ಪನವ್ರದ್ದು ಎಲ್ಲರೂ ಹೇಳ್ತಿದ್ರು ಏನಂತ, ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾದರೆ ಬುಲೆಟ್ ಟ್ರೈನ್ ಬಿಡ್ತೀವಿ ಅಂತ ಹೇಳಿ ಬುಲೆಟ್ ಟ್ರೈನ್ ಬಿಡ್ತೀವಿ ಅಂತ ಹೇಳ್ತಿದ್ರು. ಬಿಟ್ರೇನ್ರಿ ಬುಲೆಟ್ ಟ್ರೈನು? ನಿಮ್ಮ ಶಿವಮೊಗ್ಗಕ್ಕೆ ಏನಾರು ತಂದಾರ ಯಡಿಯೂರಪ್ಪನವ್ರ? ಬುಲೆಟ್ ಟ್ರೈನ್ ತಂದಾರ ನಿಮ್ಮ ಶಿವಮೊಗ್ಗಕ್ಕೆ? ಇಲ್ಲ, ಅವರು ಬುಲೆಟ್ ಟ್ರೈನ್ ತರಲಿಲ್ಲ, ಅವ್ರ ಮಗನನ್ನ ಈ ಪಕ್ಷದ ಅಧ್ಯಕ್ಷ ಮಾಡಿ ತಂದು ಬಿಟ್ರೆ ಅಷ್ಟೇ, ಮತ್ತೆ ಇನ್ನೇನೂ ಮಾಡಲಿಲ್ಲ. ಅದರ ಜೊತೆಗೆ ನಿಮ್ಮನ್ನು ಕೇಳ್ತೀನಿ, ಗಂಗಾ ಕಾವೇರಿ ಕೃಷ್ಣೆಯನ್ನ ಜೋಡಿಸ್ತಕ್ಕಂಥ ಏನು ಭರವಸೆ ಕೊಟ್ಟಿದ್ದು, ಆ ನದಿ ಜೋಡಣೆ ಆಯ್ತೇನು? ಆಗ್ಯದೇನ್ರಿ? ಗೋಕಾಕದವ್ರು ನಿಮಗೆ ಕೈ ಎತ್ತಕ್ಕೂ ಧೈರ್ಯ ಇಲ್ಲನ್ರಿ? ಕೈ ಎತ್ತ ಹೇಳ್ರಿ, ಅವನು ನದಿ ಜೋಡಣೆ ಆಯ್ತಾ? ಬೆಲೆ ಏರಿಕೆ ನಿಂತಿತ್ತ? ಬುಲೆಟ್ ಟ್ರೈನ್ ಬಂತ? ಈ ದೇಶದ ಎಲ್ಲ ಜನರಿಗೆ 15 ಲಕ್ಷ ರೂಪಾಯಿ ಅಕೌಂಟ್ಗೆ ಹಾಕ್ತಾನೆ ಅಂತ ಹೇಳಿದ್ರು. ನಿಮ್ಗೆ ಯಾರಿಗಾರು ಒಬ್ರಿಗೆ ಬಂದಿದ್ಯಾ? ಕೈ ಎತ್ತಿ ಹೇಳ್ರಿ, ಸ್ವಲ್ಪ ಅಲ್ಲೆಲ್ಲೇ ಕುಂತು ನೋಡ್ತಿರ್ತಾರೆ. ಬಂದಿಲ್ಲ ಅಂತ ಹೇಳ್ರಿ ಹಿಂಗ, ಹೌದಲ್ಲ? ನಾನು ಕೇಳ್ತೇನೆ ನಿಮ್ಗೆ, ದುಪ್ಪತ್ತು ಮಾಡ್ತಾನೆ ಅಂತ ಹೇಳಿದ್ರಲ್ಲ, ಗೋಕಾಕದಾಗ ಯಾರ್ದಾರ ಆಗ್ಯದ? ಆಗ್ಯದ, ಸುಳ್ಳು ಹೇಳಕ್ಕೆ ಹೋಗ್ಬೇಡ್ರಿ. ಏನಾಗ್ಯದಪ್ಪ ಅಂತಂದ್ರೆ ರೈತರು ಬಳಸ್ತಕ್ಕಂಥ ರಸಗೊಬ್ಬರದ ದರ ಏನಾಗ್ಯದ? ಎಷ್ಟಾಗಿದೆ? DAP ಎಷ್ಟಾಗೈತಿ? 19. ಎಷ್ಟಾಗೈತಿ ಪೊಟ್ಯಾಶ್? ಎಷ್ಟಾಗೈತಿ ಯೂರಿಯಾ? ರೈತರ ಆದಾಯ ಡಬಲ್ ಆಗಲಿಲ್ಲ. ಡಬಲ್ ಆಗಿದ್ದು ಯಾವುದಾತು? ರೈತರು ಬಳಸ್ತಕ್ಕಂಥ ರಸಗೊಬ್ಬರ ಮತ್ತು ಕ್ರಿಮಿನಾಶಕ ಔಷಧಿಗಳು ಡಬಲ್ ಆಯ್ತು. ಡಬಲ್ ಮಾಡಕ್ಕೆ ಸಾಧ್ಯ ಇತ್ತು, ಆದ್ರೆ ಮಾಡಲಿಲ್ಲ. ನೀವೆಲ್ಲರೂ ಏನು ಬೆಳಿತೀರಿ ಇಲ್ಲಿ? ಏನು ಬೆಳಿತೀರಿ? ಕಬ್ಬ ಮತ್ತು ಗೊಂಜಾಳ ಜಾಸ್ತಿ ಬೆಳೆದ ಹೌದಲ್ಲ? ಕಬ್ಬ ಬೆಳಿತೀರಿಲ್ಲ? ಕಬ್ಬ ಬೆಳೆದ ಡಬಲ್ ಆದಾಯ ಆಗೈತಿ? ಡಬಲ್ ಆದಾಯ ಆಗಿಲ್ಲ. ಇಲ್ಲಿ ಕೇಳ್ರಿ ನೀವು, ಡಬಲ್ ಆದಾಯ ಹಂಗೆ ಯಾರಿಗೆ ಆಗಾಕತ್ತೈತೆ ಅನ್ನೋದು ಸಂಗಮೇಶ್ ಅವರೇ. ನಮ್ಮ ಭಾಗದಲ್ಲಿ ಎಲ್ಲ ನಾವು ಕಬ್ಬು ಬೆಳಿತೀವಿ, ಕಬ್ಬ ಬೆಳೆದು ಫ್ಯಾಕ್ಟ್ರಿ ಕಳಿಸ್ತೀವಿ. ಫ್ಯಾಕ್ಟ್ರಿಯವ್ರು ನಮಗೆ ಎಷ್ಟು ಕೊಡ್ತಾ ಇರ್ತಾರ? 3,000. ಒಂದು ಟನ್ನಿಗೆ 3,000, ಹೌದಲ್ಲ? ಮತ್ತು ಕಡಿಮೆ ಐತಾ? 3,000. ಈ ಕೇಂದ್ರ ಸರ್ಕಾರದವರು ಒಂದು ಯೋಜನೆ ತಂದ್ರು. ಏನು ತಂದರು? ಕಬ್ಬಿನಿಂದ ಎಲ್ಲರೂ ಇಥನಾಲನ್ನು ಮಾಡ್ರಿ. ಕಬ್ಬಿನಿಂದ ಇಥನಾಲ್ ಮಾಡ್ಲಿಕ್ಕೆ ಹಚ್ಚಿದ್ರು. ಇಥನಾಲ 1 ಟನ್ ಕಬ್ಬಿಗೆ ಎಷ್ಟು ಬರುತ್ತೆ? 1 ಟನ್ ಕಬ್ಬಿಗೆ 80 ಲೀಟರ್ ಇಥನಾಲ್ ಬರುತ್ತೆ. ಇಥನಾಲ್ ನಾವು ತಯಾರು ಮಾಡಿ ಕೇಂದ್ರ ಸರ್ಕಾರ ಕೊಡ್ತೀವಿ. ಎಷ್ಟು ಕೊಡ್ತಾರೆ ನಮಗೆ? ಎಷ್ಟು ಕೊಡ್ತಾರೆ ನಮಗೆ? 60 ರೂಪಾಯಿ. ಮಾರ್ತಾರೆ ಹೆಂಗಂದ್ರೆ ಪೆಟ್ರೋಲ್ಗೆ. ಇಥನಾಲನ್ನು ಪೆಟ್ರೋಲ್ದೊಳಗೆ ಹೋದ್ ಮ್ಯಾಗ ಹೋದ್ ಸುರಿತೀವಿ, ತೆಳಗೆ ಹೋದ್ ತುಂಬಿ ಪೆಟ್ರೋಲ್ ಬಂಕಿಗೆ ಕಳಿಸ್ತೀವಿ. ಇವ್ರದ್ದು ಏನೂ ಕೆಲಸ ಇಲ್ಲ ಕೇಂದ್ರ ಸರ್ಕಾರ. ಮೇಲ್ಗಡೆಯಿಂದ ಸುರುತ್ತೀವಿ, ಕೆಳಗಡೆಯಿಂದ ತಗೊಂಡು ಪೆಟ್ರೋಲ್ ಬಂಕಿಗೆ ಕೊಡ್ತೀವಿ. ಆ ಪೆಟ್ರೋಲ್ ಬಂಕದ ಹೆಂಗೆ ಮಾರ್ತೀವಿ ಅಂತಂದರೆ, ಇವತ್ತು ಹೆಂಗೆ ತಗೋತೀರಿ ನೀವು ಪೆಟ್ರೋಲು? 103 ರೂಪಾಯಿ. ನಮ್ಮ ಕಡೆಯಿಂದ ಹೆಂಗೆ ತಗೋತಾರೆ? 60 ರೂಪಾಯಿ. ಒಂದು 3 ರೂಪಾಯಿ ಅವರಿಗೆ ಕಮಿಷನ್ ಕೊಡ್ತಾರಂತ ಹೇಳೋಣ. 3 ರೂಪಾಯಿ ಕಮಿಷನ್ ಹೋಗಲಿ, 100 ರೂಪಾಯಿ ಉಳಿತಲ್ಲ. 100 ರೂಪಾಯಿ ಉಳಿದ್ರೆ
ನಮಗೆ ಇಥನಾಲ್ ತಯಾರು ಮಾಡೋ ಫ್ಯಾಕ್ಟ್ರಿ ಅವ್ರಿಗೆ ಎಷ್ಟು ಕೊಡ್ತಾರೋ 60 ರೂಪಾಯಿ, ಉಳಿತೆಷ್ಟು 40 ರೂಪಾಯಿ. ನಾನು ಕೇಳ್ತೀನಿ, ನಿಮ್ಮದು ಏನು ಕೆಲಸ ಅದ 40 ರೂಪಾಯಿ 1 ಲೀಟ್ರಿಗೆ ತೊಗೊಳಕ್ಕೆ? ನೀವೇನು ಕಬ್ಬ ಹಚ್ಚಿದವ್ರಲ್ಲ, ಗೊಬ್ಬರ ಹಾಕಿದವ್ರಲ್ಲ, ನೀರು ಉಣಿಸಿದವ್ರಲ್ಲ, ಕಬ್ಬು ಕಡ್ದವ್ರಲ್ಲ, ಫ್ಯಾಕ್ಟ್ರಿಗೆ ಹೋದವ್ರಲ್ಲ, ಕಬ್ಬ ನುರಿಸಿದವ್ರಲ್ಲ. ನೀವು 40 ರೂಪಾಯಿ ತೊಗೋತೀರಿ. ಯಾರು ತೊಗೋತೀರಿ? ಕೇಂದ್ರ ಸರ್ಕಾರ. ನಿಮ್ಮದು ಏನೂ ಖರ್ಚಿಲ್ಲ. ಅದಕ್ಕೆ ನಾನು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಸಾಹೇಬ್ರಿಗೆ ಹೇಳ್ತೀನಿ, ಆ 40 ರೂಪಾಯಿದಾಗಿಂದ 10 ರೂಪಾಯಿ ಫ್ಯಾಕ್ಟ್ರಿ ಅವ್ನು ಕೊಡ್ರಿ, 30 ರೂಪಾಯಿ ರೈತರ ಖಾತೆಗಳಿಗೆ ಹಾಕ್ರಿ. 1 ಲೀಟ್ರಿಗೆ 30 ರೂಪಾಯಿ ಹಾಕಿದ್ರೆ ಎಷ್ಟಾಯ್ತು? ಎಷ್ಟಾಯ್ತು? 80 ಲೀಟ್ರಿಗೆ 30 ರೂಪಾಯಿದಂಗೆ ಲೆಕ್ಕ ಮಾಡ್ರಿ ಗೋಕಾಕ್ದವರು. 8 3 24 ಆಯ್ತಲ್ಲ, 2400. ಇವರು ಕುಡಿದು 3000 ಹಿಡ್ಕೊಂಡು ಎಷ್ಟಾಯ್ತು? 5400. ಇನ್ನು 400 ಈ ಕಾರ್ಖಾನೆ ಅವನ ತಿನ್ಲಿ. 5000 ರೂಪಾಯಿ ಕೊಡಕ್ಕಾಗತ್ತಿಲ್ಲ, ಕೊಡಕ್ಕೆ ಸಾಧ್ಯ ಐತಿಲ್ಲ. ಇದು 5000 ರೂಪಾಯಿ 1 ಟನ್ ಕಬ್ಬಿಗೆ ಕೇಂದ್ರ ಸರ್ಕಾರ ದರ ನಿಗದಿ ಮಾಡಿ ಕೊಡ್ಲಿಕ್ಕೆ ಅದು ಸಾಧ್ಯ ಇತ್ತು. ಅದನ್ನು ಮಾಡದೇ ಇರತಕ್ಕಂಥ ಕೇಂದ್ರ ಸರ್ಕಾರವನ್ನ ಇವತ್ತು ನಾವು ಧಿಕ್ಕಾರ ಅಂತ ಹೇಳಬೇಕಾಗತ್ತೆ. ನಾವು ಕೇಂದ್ರ ಸರ್ಕಾರಕ್ಕೆ ಇವತ್ತು ನಾವು ಹೇಳಬೇಕಾಗತ್ತೆ, ನಮಗೆ ಬರ್ತಕ್ಕಂಥ 2400 ರೂಪಾಯಿಯನ್ನ ನೀವು ಅದಾನಿ ಅಂಬಾನಿಗೆ ಕೊಡ್ತಾ ಇದ್ದೀರಿ, ನಮ್ಮ ಹಣವನ್ನು ನೀವು ದೋಚಿ ಅವ್ರಿಗೆ ಕೊಡ್ತಾ ಇದ್ದೀರಿ ಅಂತಕ್ಕಂಥದ್ದನ್ನ ಹೇಳಬೇಕಾಗತ್ತೆ. ಈ ಭಾಗದಲ್ಲಿ ಎಲ್ಲರೂ ಗೊಂಜಾಳ ಬೆಳಿತೀರಿ, ಗೋವಿನ ಜೋಳ ಅಂತ ಕರಿತೀವಿ. 1 ಟನ್ ಗೋವಿನ ಜೋಳಕ್ಕೆ 400 ಲೀಟರ್ ಇಥನಾಲ್ ಬರುತ್ತೆ. 400 ಲೀಟರ್ 1 ಟನ್ ಗೊಂಜಾಳಕ್ಕೆ 400 ಬರುತ್ತೆ. ಗೊಂಜಾಳ ರೇಟ್ ಏನದ? ಗೊಂಜಾಳ ರೇಟ್ ಹೆಂಗದ ಇಲ್ಲಿ? 2300, 2400, ಹೌದಲ್ಲ? 2300, 2400 ಇದ್ರೆ 1 ಟನ್ನಿಗೆ ಎಷ್ಟಾಯ್ತು? 23,000 ಅಥವಾ 24,000 ಆಯ್ತು. 400 ಲೀಟರ್ ನಾವು ಕೇಂದ್ರ ಸರ್ಕಾರಕ್ಕೆ ಕೊಡ್ತೀವಿ. 60 ರೂಪಾಯಿಗೆ ರೇಟ್, ಮಾರೋದು ಎಷ್ಟು? 100 ರೂಪಾಯಿ. ಡಿಫರೆನ್ಸ್ ಎಷ್ಟು? 30 ರೂಪಾಯಿ. 10 ರೂಪಾಯಿ ಫ್ಯಾಕ್ಟ್ರಿ ಹೋಗ್ಬಿಡು. ಆ 30 ರೂಪಾಯಿ 1 ಲೀಟ್ರಿಗೆ 400 ಲೀಟ್ರಿಗೆ ಎಷ್ಟಾಯ್ತು? ಎಷ್ಟಾಯ್ತು? 24,000 ಮೇಲಾಗುತ್ತೆ. ನಾವಿಲ್ಲಿ ತೋಳ್ತಾ ಇದ್ದೀವಿ 24. ಅಂದರೆ 1 ಟನ್ ಕಬ್ಬು ಗೊಂಜಾಳಿಗೆ 1 ಕ್ವಿಂಟಲ್ಗೆ ಕನಿಷ್ಠ ಪಕ್ಷ ನಾವು ಇವತ್ತು 4,000 ರೂಪಾಯಿಗಳನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಇದನ್ನು ಮಾಡ್ತಾ ಇಲ್ಲ. ಇದನ್ನು ಮಾಡದೇ ಇರೋದಕ್ಕೆ ಇವತ್ತಿನ ದಿವಸ ನಾವು ಕೇಂದ್ರ ಸರ್ಕಾರಕ್ಕೆ ಹೇಳಬೇಕು, 10 ವರ್ಷ ನೀವು ಈ ದೇಶದೊಳಗೆ ಆಡಳಿತ ಮಾಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ, ನೀವು ರೈತರ ಹತ್ರ ಬಂದು ಮತಗಳನ್ನು ಕೇಳ್ತಕ್ಕಂಥ ನೈತಿಕ ಹಕ್ಕನ್ನು ನೀವು ಕಳ್ಕೊಂಡಿದ್ದೀರಿ ಅಂತಕ್ಕಂಥ ಮಾತನ್ನ ಇಲ್ಲಿ ನಾವು ಹೇಳಬೇಕಾಗುತ್ತೆ. ಆ ಒಂದು ನಿಟ್ಟಿನೊಳಗೆ ನೀವೆಲ್ಲರೂ ತೀರ್ಮಾನ ಮಾಡಿ, ನಾಳೆ ಬರ್ತಕ್ಕಂಥ ಈ ಲೋಕಸಭಾ ಚುನಾವಣೆ ಒಳಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಕೊಟ್ಟು ಕೇಂದ್ರದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷಕ್ಕೆ ಸಂದೇಶ ಕಳಿಸಬೇಕು. ನಾವು ಮಾಡಿರ್ತಕ್ಕಂಥ ತಪ್ಪು ನಿರ್ಣಯಗಳಿಗೆ ತಕ್ಕ ಉತ್ತರವನ್ನು ಗೋಕಾಕ್ ಮತಕ್ಷೇತ್ರದ ಜನ ನಮಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಸಂದೇಶವನ್ನು ನೀವು ಕಳಿಸುವಂಥದ್ದಾಗಬೇಕು. ಈ ಕೆಲಸವನ್ನು ನೀವು ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಗೋಕಾಕ್ ತಾಲೂಕಿನಲ್ಲಿ ನೋಡಿದ್ರೆ ಬಹುತೇಕ ನನಗನ್ನಿಸುತ್ತೆ ಇದೇ ಕ್ಷೇತ್ರದಲ್ಲಿ ಕನಿಷ್ಠ ಪಕ್ಷ 25,000 ಹೆಚ್ಚು ಮತಗಳು ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಬರ್ತಾವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ನಮಸ್ಕಾರ. ಅಬ್ಬಬ್ಬಾ, ಬಹಳ ಹೊತ್ತಿಂದ ಕಾಯ್ತಾ ಅಂತ ಸಮಯ ಬಂದೇ ಬಿಡ್ತು ಬಂಧುಗಳೇ. ನಮ್ಮ ಕದರು, ನಮ್ಮ ಪವರು, ನಮ್ಮ ಭಾಷಣದಲ್ಲಿ ತೋರಿಸಿರುವಂತ ಲಕ್ಷ್ಮಣ್ ಸವದಿ ಸಾಹೇಬರಿಗೆ ಧನ್ಯವಾದಗಳನ್ನ ಸಲ್ಲಿಸುತ್ತಾ ಈಗ
ನಮ್ಮ ನಾಡದೊರೆ ನಾಡ ಸಾರಥಿ ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು